ಓಂ ಅಂಗಾರಕಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪ್ರತಿಯೊಬ್ಬರ ಮನೆಯಲ್ಲೂ ಇಂದು ಸಮಾಜದಲ್ಲಿ ಬಹಳಷ್ಟು ಕೇಳಿ ಬರ್ತಕ್ಕಂಥದ್ದು ಅಥವಾ ಈ ವಿಚಾರವಾಗಿ ಇವತ್ತಿನ ದಿವಸ ಎಲ್ಲ ಕಡೆ ನಾವು ಇದನ್ನು ಒಂದು ಅಥವಾ ಕೇಳ್ತಾ ಇರ್ತೀವೋ ಅಥವಾ ಹೇಳ್ತಾ ಇರ್ತೀವೋ ಆ ವಿಷಯ ಯಾವುದು ಅಂದರೆ ಅದು ವಿಚ್ಛೇದನದ ವಿಷಯ. ವಿವಾಹ ವಿಚ್ಛೇದನದ ವಿಷಯವನ್ನು ನಾವು ಕೇಳ್ತಾ ಇರ್ತೀವಿ. ಇದಕ್ಕೆ ನಾನಾ ವಿಧವಾದ ಕಾರಣಗಳಿದ್ದರೂ ಸಹ ನಾನು ಜ್ಯೋತಿಷಿಯಾಗಿ ಜ್ಯೋತಿಷ್ಯದ ಕಾರಣಗಳೇನು, ಇವತ್ತಿನ ಸಹ ನಾನಾ ವಿಧ ಕಾರಣಗಳಿರ್ಬೋದು. ಅದಕ್ಕೆ ಹಣಕಾಸಿನ ಕಾರಣ ಇರ್ಬೋದು, ಅಹಮ್ಮಿನ ಕಾರಣ ಇರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ಅಥವಾ ಮಾತಿಗೆ ತಪ್ಪಿರ್ತಕ್ಕಂಥದ್ದು, ಮೋಸ ಮಾಡಿರ್ತಕ್ಕಂಥದ್ದಿರ್ಬೋದು. ಅನೇಕ ಕಾರಣಗಳು ಇಂದು ಡೈವರ್ಸ್ ಅಂತ ಇಂಗ್ಲೀಷಲ್ಲಿ ಅಂತೀವಿ, ಕನ್ನಡದಲ್ಲಿ ವಿವಾಹ ವಿಚ್ಛೇದನ ಅಂತ ಕರಿತೀವಿ. ಇವತ್ತಿನ ದಿವಸ ಅದರದಾದ ಒಂದು ಕೋರ್ಟ್ ಇರುತ್ತೆ. ಹಾಗೆ ಇವತ್ತಿನ ದಿವಸ ಕೋರ್ಟಲ್ಲಿ ಸಾಮಾನ್ಯವಾಗಿ ಇದು ಸರ್ವೇ ಸಾಮಾನ್ಯ. ವಿವಾಹ ಅಂತಕ್ಕಂಥದ್ದು ಬಹಳಷ್ಟು ಪವಿತ್ರವಾದ್ದು. ಆದರೆ ವಿವಾಹ ಅನ್ನೋದಕ್ಕೆ ಹಿಂದಿನ ಕಾಲದಲ್ಲಿಯೂ ಕೂಡ ಕೃತಯುಗ, ತ್ರೇತಯುಗ, ದ್ವಾಪರ ಯುಗದಲ್ಲೂ ಕೂಡ ಹೆಚ್ಚು ಮಹತ್ವ, ಹೆಚ್ಚು ಶಕ್ತಿ, ಹೆಚ್ಚು ಪ್ರಭಾವ ಇರತಕ್ಕಂಥ ಪದ ಅಂದರೆ ಅದು ವಿವಾಹ ಅಂತ ನಾವು ಕರಿತೀವಿ. ಆದರೆ ಇವತ್ತಿನ ದಿವಸ ಈ ಸಮಾಜವನ್ನು ನಡೆಸ್ತಕ್ಕಂಥದ್ದೇ ಆ ವಿವಾಹದಿಂದ. ಅದರ ಹಾಗೆಯೇ ಅಲ್ಲಿ ಆಗ್ತಕ್ಕಂಥ ಸಂತಾನ ಕೂಡ ಇವತ್ತು ಈ ದೇಶವನ್ನು ಕೂಡ ಸದೃಢವಾಗಿ ಇಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ವಿವಾಹ ವಿಚ್ಛೇದನಕ್ಕೆ ಜ್ಯೋತಿಷ್ಯದ ಕಾರಣಗಳು ಏನು ಅಂಥೇಳಿ ನಾವು ಇವತ್ತಿನ ದಿವಸ ಅವಲೋಕನವನ್ನು ಮಾಡೋಕ್ಕೆ ಹೋದಾಗ ಅನೇಕ ಕಾರಣಗಳ ಮಧ್ಯೆ ಜ್ಯೋತಿಷದಲ್ಲಿರ್ತಕ್ಕಂತಹ ಈ ಒಂದು ರವಿಗ್ರಹ, ಕುಜಗ್ರಹ, ರಾಹುಗ್ರಹ, ಶನಿಗ್ರಹ, ಕೇತುಗ್ರಹಗಳ ಕಾರಣಗಳಿಂದ ವಿವಾಹ ವಿಚ್ಛೇದನ ಆಗುತ್ತೆ. ಕೆಲವು ಜಾತಕದಲ್ಲಿ ದ್ವಿಕಳತ್ರ ಯೋಗ ಅಂತಿರುತ್ತೆ, ಎರಡು ಮದುವೆಗಳು ಅಂತ. ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು, ಇರೋ ಸಾಧ್ಯತೆಗಳು ಇರುತ್ತೆ. ಹಾಗೆಯೇ ಈ ಒಂದು ಏನು ಇವತ್ತಿನ ದಿವಸ ರವಿಗ್ರಹ, ಕುಜಗ್ರಹ, ರಾಹುಗ್ರಹ, ಶನಿಗ್ರಹ, ಕೇತುಗ್ರಹಗಳೇ ಕಾರಣ ಅಂತ ಹೇಳ್ತಾ, ರವಿ ಯಾವ ರೀತಿಯಾಗಿರುತ್ತೆ, ರವಿ ಬಿಸಿ ಗ್ರಹ, ತಾಪದ ಗ್ರಹ. ಹಾಗೆಯೇ ಈ ಗ್ರಹ ನೀಚ ಸ್ಥಾನದಲ್ಲಿ, ಶತ್ರು ಸ್ಥಾನದಲ್ಲಿದ್ದಾಗ, ಲಗ್ನದಲ್ಲಿ ರವಿ ಇದ್ದಾಗ, ಹಾಗೆ ಸಪ್ತಮದಲ್ಲಿದ್ದರೆ ಇದರಿಂದ ಸ್ವಲ್ಪ ದೋಷಗಳು ಕೂಡ ನಮಗೆ ಉಂಟಾಗುತ್ತೆ. ಹಾಗೆಯೇ ರವಿ ಶುಕ್ರನ ಜೊತೆ ಇದ್ದಾಗ ಎರಡನೇ ಭಾವದಲ್ಲಿದ್ದಾಗ ಅಥವಾ ನಾಲ್ಕನೇ ಭಾವದಲ್ಲಿದ್ದರೂ ಕೂಡ ಅನೇಕ ಕಲಹಗಳು ಕೂಡ ಉಂಟಾಗುತ್ತೆ. ಅದೇ ರೀತಿ ನೋಡೋಕ್ಕೆ ಹೋದಾಗ ನಾಲ್ಕನೇ ಭಾವದಲ್ಲಿದ್ದರೆ ಖಚಿತವಾಗಿ ವಿಚ್ಛೇದನ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕುಜ, ಮಂಗಳ, ಅಂಗಾರಕ ಅಂತ ನಾವು ಕರಿತೀವಿ. 2, 4, 7, 8, 12ರಲ್ಲಿದ್ದಾಗ ನಾವು ಕುಜ ದೋಷ ಅಂತೀವಿ. ಕೇವಲ ಕುಜ ದೋಷದಿಂದಲೇ ವಿಚ್ಛೇದನ ಅಂತೇನೂ ಇಲ್ಲ. ಆದರೂ ಕೂಡ ಕೆಲವು ಮನಸ್ತಾಪಗಳು, ಕೋಪತಾಪಗಳು, ಹಾಗೆ ಗಲಾಟೆಗಳು ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಶನಿ ಲಗ್ನದಲ್ಲಿದ್ದಾಗ, ಸಪ್ತಮದಲ್ಲಿದ್ದಾಗ ಸದಾ ಜಗಳ ಇರುತ್ತೆ, ನಾನು ಹೆಚ್ಚು ಅಂತಕ್ಕಂಥ ಅಹಮ್ಮು ಕೂಡ ಇರುತ್ತೆ. ಇನ್ನು ರಾಹು, ಏಳರ ರಾಹು ಅನಾರೋಗ್ಯ. ಯಾಕೆಂದರೆ ವಿಚ್ಛೇದನಕ್ಕೆ ಅನಾರೋಗ್ಯ ಕೂಡ ಒಂದು ಕಾರಣ ಆಗಿರುತ್ತೆ, ಐಶ್ವರ್ಯ ಒಂದು ಕಾರಣ ಆಗಿರುತ್ತೆ, ನಿರ್ಲಕ್ಷ್ಯತನ ಒಂದು ಕಾರಣ ಆಗಿರುತ್ತೆ, ಕೋಪತಾಪಗಳು ಒಂದು ಕಾರಣ ಆಗಿರುತ್ತೆ, ಬೇಜವಾಬ್ದಾರಿತನ ಒಂದು ಕಾರಣ ಆಗಿರುತ್ತೆ. ಹಾಗೆ ಕೇತು ಬೂದಿ ಗ್ರಹ, ನಾವೇನಂತೀವಿ ಆಶ್ ಅಂತೀವಿ, ಎಲ್ಲೋ ಒಂದು ಕಡೆ ವೈರಾಗ್ಯ ಗ್ರಹ, ನಿರ್ಲಕ್ಷ್ಯ ಗ್ರಹ ಕೂಡ ಆಗಿರುತ್ತೆ. ಶುಕ್ರ ಮತ್ತು ಕೇತು ಜೊತೆಯಲ್ಲಿದ್ದರೂ ಕೂಡ ನಮಗೆ ವಿಚ್ಛೇದನ ಆಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಇಷ್ಟೆಲ್ಲ ಗ್ರಹಗಳ ದೋಷಗಳಿದ್ದರೂ ಕೂಡ ಮನಸ್ಸಿನ ಗಟ್ಟಿತನ ಇದ್ದರೆ ವಿಚ್ಛೇದನ ಆಗೋದೇ ಇಲ್ಲ. ಆದರೆ ವಿಚ್ಛೇದನ ಈ ಜನ್ಮದಲ್ಲಿ ತಗೊಳ್ಳೋಕ್ಕೆ ಪ್ರಯತ್ನಪಟ್ಟು ಅಥವಾ ಹೋದರೂ ಕೂಡ ಅಷ್ಟು ಶುಭಕರವಾಗಿ ಇರೋದಿಲ್ಲ. ಯಾರೋ ಒಬ್ಬರು ಸರ್ಕೊಂಡು ಹೋಗಿದ್ದೆ ಆದರೆ ಒಂದು ಜೀವನಗಳು ತುಂಬ ಚೆನ್ನಾಗಿರುತ್ತೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾ ರವಿಗ್ರಹ, ಹಾಗೆಯೇ ಇವತ್ತಿನ ದಿವಸ ಕುಜ, ರಾಹು, ಶನಿ, ಕೇತುಗಳೇ ಇವತ್ತು ವಿವಾಹ ವಿಚ್ಛೇದನಕ್ಕೆ ಕಾರಣ. ಇದಕ್ಕೆ ಪರಿಹಾರ ಅಂದರೆ ಸಾಕ್ಷಾತ್ ಪಾರ್ವತೀ ದೇವಿಗೆ ಮಂಗಳವಾರ ಪಾರ್ವತೀ ದೇವಿಗೆ ಮಂಗಳವಾರ 5 ದೀಪಗಳನ್ನು, ತುಪ್ಪದ ದೀಪಗಳನ್ನು ಹಚ್ಚಿದರೆ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.